ಹಾಡು ಹಗಲೇ ಮನೆಯ ಸಿಮೆಂಟ್ ಶೀಟಿನ ಬಾಗಿಲನ್ನ ಮುರಿದು ಮನೆ ಒಳಗಡೆ ನುಗ್ಗಿದ ಕಳ್ಳರು 3 ಲಕ್ಷ ರೂಪಾಯಿ ಮೌಲ್ಯದ 2 ಮಾಂಗಲ್ಯ ಸರ ಹಾಗೂ 20,000 ರೂಪಾಯಿ ನಗದು ಹಣವನ್ನ ದೋಚಿ ಪರಾರಿಯಾಗಿರುವ ಘಟನೆ ಕುಮಟಾ ತಾಲೂಕಿನ ಕೆಳಗಿನ ಕೂಜಳ್ಳಿಯಲ್ಲಿ ನಡೆದಿದೆ. ಕೆಳಗಿನ ಕೂಜಳ್ಳಿಯ ಚಂದ್ರಕಾಂತ್ ಸುಕ್ರೋಗೌಡ ಮನೆಯಲ್ಲಿ ಕಳ್ಳತನ ನಡೆದಿದೆ. ಚಂದ್ರಕಾಂತ್ ಅವರು ಮನೆಯ ಪಕ್ಕದ ತೋಟದಲ್ಲಿ ಕಲ್ಲು ಹೊರಲು ಹೋದ ವೇಳೆ ಕಳ್ಳರು ಈ ಕೃತ್ಯವನ್ನ ಎಸಗಿದ್ದಾರೆ. ನನ್ನ ಹೆಸರು ಚಂದ್ರಕಾಂತ್. ನಾವು ಇಲ್ಲೇ ಹೋಗ್ಲಿ ಕೆಲಸ ಮಾಡ್ತಾವ್ರಿ. ಇಲ್ಲೇ ಎರಡು ದಿನ ಬಂದ ಇತ್ಲ ಬಂದು ಇಲ್ಲಿ ಕಾದ ಹೊಡ್ಕೊಂಡು ಒಳಗಡೆಲ್ಲ ಬರಿಕೊಂಡು ಸುಮಾರು ದುಡ್ಡು ಕರಿಮನಿ ಎಲ್ಲ ಇತ್ತು. ಗೋದಾಜ್ ಕಾಪಟ್ಟ ಅಲ್ಲ ಒಳಗನ್ನ ಬೀಗ ಹೊಡೆದು ಇವಾಗ ಸಿಮೆಂಟ್ ಕಾದ ಆಗಿತ್ತು. ಇದು ಹೊಡ್ಕೊಂಡು ಇಲ್ಲೇ ಸಿಕ್ಕಿನಲ್ಲಿ ಅಲ್ಲೇ ಇದ್ರ ಬುಡ್ಕೆ 300 ಒಳಗನ್ನ ಬೇಗ ಪಿಕಾಸ್ನಲ್ಲಿ ಜಪ್ಪು ಮಾಡ್ಕೊಂಡು ಎಲ್ಲ ಬ್ಯಾಗ್ ಎಲ್ಲ ಬರಿಕೊಂಡು ಹುಡುಗಿ ಕೊಟ್ಟು ತಗೊಂಡು ಚಂದ್ರಕಾಂತ್ ಗೌಡ ಹಾಗೂ ಅವರ ಮನೆಯವರು ತೋಟದ ಕೆಲಸದಲ್ಲಿ ನಿರತರಾಗಿರುವುದನ್ನ ಮನಗಂಡ ಕಳ್ಳರು ಮನೆಯ ಹಿಂದಿನ ಸಿಮೆಂಟ್ ಶೀಟ್ ಬಾಗಿಲನ್ನ ಮುರಿದು ಮನೆಯೊಳಗಡೆ ಹೋಗಿ ಮನೆಯೊಳಗಿನ ಇನ್ನೊಂದು ಬಾಗಿಲು ಕೂಡ ಮುರಿದು ಒಳಗಡೆ ಬಂದಿದ್ದಾರೆ. ನಂತರ ದೇವರ ಕೋಣೆಯಲ್ಲಿ ವೆನಿಟಿ ಬ್ಯಾಗಿನಲ್ಲಿದ್ದ 20 ಗ್ರಾಂ ತೂಕದ 2 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಸರ ಮತ್ತು 10 ಗ್ರಾಂ ತೂಕದ 1 ಲಕ್ಷ ರೂಪಾಯಿ ಬೆಲೆ ಬಾಳುವ ಇನ್ನೊಂದು ಸಣ್ಣ ಮಾಂಗಲ್ಯದ ಸರವನ್ನ ಅದೇ ವೆನಿಟಿ ಬ್ಯಾಗಿನಲ್ಲಿದ್ದ ಸುಮಾರು 15ರಿಂದ 20,000 ರೂಪಾಯಿ ನಗದು ಹಣವನ್ನ ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ. ಚಂದ್ರಕಾಂತ್ ಅವರ ಮನೆಯ ಸಮೀಪದಲ್ಲಿ ಗೇರು ಮರಗಳಿದ್ದು ಗೇರು ಬೀಜಗಳನ್ನ ಕುಯ್ಯುತ್ತಿರುವ ಬಗ್ಗೆ ಸ್ಥಳೀಯರು ಚಂದ್ರಕಾಂತ್ ಅವರಿಗೆ ಮಾಹಿತಿ ನೀಡಿದ್ರು. ತಕ್ಷಣ ಮನೆಯತ್ತ ಆಗಮಿಸಿದ ಚಂದ್ರಕಾಂತ್ ಅವರನ್ನ ಕಂಡ ಗೇರು ಬೀಜ ಕದಿಯುತ್ತಿರುವ ವ್ಯಕ್ತಿ ನಾಪತ್ತೆಯಾಗಿದ್ದಾರೆ. ನಂತರ ಮನೆಗೆ ಬಂದು ನೋಡಿದಾಗ ಮನೆಯ ಬಾಗಿಲು ಒಡೆದು ಕಳ್ಳತನ ಮಾಡಿರುವುದು ಪತ್ತೆಯಾಗಿದೆ. ಗ್ಯಾರ್ ಬೀಜ ಹೋಗ್ಕೊಂಡು ಮ್ಯಾನೆಲ್ಲ ನೋಡ್ತಾ ಅವನಪ್ಪ ಅಂದ್ರೆ ಚಂದ್ರು ಮರ ಹೇಳಬಾರ್ದು ಕಳ್ಳರಾದ್ರೂ ಆಯ್ತು ಹೆಂಗ್ ತಾಕತ್ ಮಾಡ್ಬೋದ್ನ ಅಲ್ಲ ಇಲ್ಲ ಅಲ್ಲ ಇದ್ರಲ್ಲ ಮುಂದಕ್ಕೆ ಏನು ತಾಕತ್ ದುಡ್ರು ಮುರಿದೋಗ್ತದೆ ಮುರಿದೋಗ್ತದೆ. ಕೂಡಲೇ ನೆರೆಹೊರೆಯವರಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಕುಮಟಾ ಪಿಐ ಯೋಗೇಶ್ ಹಾಗೂ ಪಿಎಸ್ಐ ರವಿಗುಡ್ಡಿ ಸೇರಿ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ತನಿಖೆ ನಡೆಸಲು ಶ್ವಾನದಳವು ಸಹ ಆಗಮಿಸಿ ಪರಿಶೀಲನೆ ನಡೆಸಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದಾರೆ. ಇನ್ನು ಹಗಲು ಹೊತ್ತಿನಲ್ಲೇ ಕಳ್ಳರು ಮನೆ ನುಗ್ಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಭರಣ ಎಗರಿಸಿರುವುದರಿಂದ ಕೂಜಳ್ಳಿ ಸೇರಿ ಕುಮಟಾ ತಾಲೂಕಿನಾದ್ಯಂತ ಜನರು ಆತಂಕಕ್ಕೆ ಒಳಗಾಗಿದ್ದಾರೆ. ಕೂಜಳ್ಳಿಯ ಕಳ್ಳತನ ಘಟನೆಯಿಂದ ಊರಿನ ಅನೇಕರು ಚಂದ್ರಕಾಂತ್ ಅವರ ಮನೆಗೆಯತ್ತ ಆಗಮಿಸಿ ದರೋಡೆ ನಡೆಸಿದ್ದನ್ನ ಕಂಡು ಬೆರಗಾದ್ರು. ಅನೇಕರು ಬಡ ಕುಟುಂಬದವರ ಬಂಗಾರ ಕಳುವಾಗಿದ್ದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳ್ಳರು ಯಾರೆಂಬುದು ಪತ್ತೆ ಹಚ್ಚಿ ತಕ್ಷಣ ಶಿಕ್ಷೆ ವಿಧಿಸುವಂತೆ ಸ್ಥಳೀಯರು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನ ಸಹ ಮಾಡಿದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.